ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2, ಸಂದೇಶ 42. ಪ್ರಾರ್ಥನೆಯಲ್ಲಿ ದೈವಿಕತೆ ಇರುತ್ತದೆ. ನೀವು ನನ್ನ ಚಿತ್ತವನ್ನು ಸ್ವೀಕರಿಸಿದಾಗ ನೀವು ಶರಣಾಗಲು ಸಾಧ್ಯವಾಗುತ್ತದೆ. ಏನೇ ನಡೆದರೂ ಅದು ನನ್ನ ಚಿತ್ತದ ಅನುಮತಿಯೊಂದಿಗೆ ನಡೆಯುತ್ತದೆ. ಇದು ಯಾವಾಗಲೂ ನನ್ನ ಮಾರ್ಗಗಳನ್ನು ಕಲಿಯಲು ಮತ್ತು ನಂಬಲು ಸಮಯವಾಗಿರುತ್ತದೆ. ಮಕ್ಕಳೇ, ನೀವು ಪ್ರಾರ್ಥಿಸುವಾಗ ಪ್ರಪಂಚದ ಹೃದಯದ ಪರಿವರ್ತನೆಗಾಗಿ ಪ್ರಾರ್ಥಿಸುವುದನ್ನು ನಿಮ್ಮ ಒಂದು ಕೋರಿಕೆಯಾಗಿ ಇಟ್ಟುಕೊಂಡು ಅರ್ಪಿಸಿರಿ. ಈ ರೀತಿ ನೀವು ಅರ್ಪಿಸಿದ ಪ್ರಾರ್ಥನೆಯಿಂದಾಗಿ ಎಲ್ಲೋ ಕೆಲವು ಹೃದಯಗಳು ಬದಲಾಗುತ್ತವೆ. ಸೈತಾನನ ನಿರುತ್ಸಾಹಕ್ಕೆ ಕಿವಿಗೊಡಬೇಡಿ. ಪ್ರಿಯ ಮಕ್ಕಳೇ, ನಿಮ್ಮ ಜಪಮಾಲೆಗಳಿಂದ ನೀವು ಸೈತಾನನ ಸುಳ್ಳುಗಳನ್ನು ಸೋಲಿಸಬಹುದು ಮತ್ತು ಸತ್ಯವನ್ನು ಜಯಗಳಿಸುವಂತೆ ಮಾಡಬಹುದು. ಸತ್ಯವು ಅವರ ಹೃದಯಗಳನ್ನು ಭೇದಿಸಿದಾಗ ನನ್ನ ಹೃದಯ ಮತ್ತು ನನ್ನ ತಾಯಿಯ ಹೃದಯವು ಜಯಗಳಿಸುತ್ತದೆ.